ಯಾರಿಗೆ ಮರ ಕಡಿತಾ ಇರೋದು? ಸೈಟ್ ಅವರು. ನಿಮ್ಮ ಸೈಟಿಗೆ ಬಾಗಿರೋದು ಮಾತ್ರ ಕಡೀರಿ, ಪೂರ ಬುಡ ಸಮೇತ ಕಡಿಯೋಂಗಿಲ್ಲ. ಹಾಂ, ಅಷ್ಟಕ್ಕೆ ಟ್ರಿಮ್ ಮಾಡ್ಬೋದು. ಬುಡ ಸಮೇತ ಕಡ್ದು ಹಾಕಿದ್ರೆ ನಿಮ್ಮ ಸೈಟೆಲ್ಲ ದೊಡ್ಡ ದೊಡ್ಡ ಮರ, ಆಲದ ಮರ ನೆಡಬೇಕಾಗುತ್ತೆ. ನಮ್ಮ ಮನೆಗೆ ನಮಗೆ ಮರ ಬೇಕಲ್ವೇ? ಹಾಂ, ಅದಿರಬೇಕು. ಹಾಂ ಸರಿ, ಹಾಗಾದ್ರೆ ನೀವು ಒಳ್ಳೆ ವ್ಯಕ್ತಿ ಬಿಡಿ, ಒಳ್ಳೆ ವ್ಯಕ್ತಿ. ಮರ ಬೇಕಲ್ವೇ? ಹಾಗಾದ್ರೆ ನೀವು ಒಳ್ಳೆ ವ್ಯಕ್ತಿ. ಇದೇನು ಗೊತ್ತೇ, ಹಾಂ, ಇದೆಲ್ಲ ಇದು ಮಾಡ್ತೀವಿ. ಮರ ಏನಕ್ಕಂದ್ರೆ ಮನೆ ದೇವ್ರ ಮರ. ಹಾಂ, ಹಾಗಾದ್ರೆ ಸರಿ. ನಾವು ಮರದ ಹೆಸರೇನಾಗಾದ್ರೆ? ಹೊಂಗೆ ಮರ. ಹಾಂ, ಆಯ್ತು. ಹೋಗಾರೆ ನೀವು ಒಳ್ಳೆ ಮನೆ ದೇವ್ರ ಮರ ಅದಲ್ಲ. ಹಾಗಾದ್ರೆ ನೀವು ಒಳ್ಳೆ ವ್ಯಕ್ತಿ ಬಿಡಿ. ನಿಮ್ಮ ಹೆಸರು? ಹಾಂ, ಒಳ್ಳೆ ಹೆಸರು. ಸೂರ್ಯನ ಹೆಸರು ಇಟ್ಕೊಂಡಿದ್ದೀರಾ. ಪರಿಸರ ಸಂರಕ್ಷಣೆ ನಿಮ್ಮ ಕೈಯಿಂದ ಆಗ್ತದೆ. ಓಕೆ, ಯಾವಾಗ ಕಟ್ಕೊಂಡ್ ಬರ್ತೀರಾ ಮನೇನ? 102 ತೆಂಗಿನ ಅಲ್ಲ 102 ಮರ ನೆಟ್ಟಿರೋದು. ಹೌದಾ? ಒಳ್ಳೇದು. ಜೊತೆ ಓ, ಒಳ್ಳೇದು ಒಳ್ಳೇದು. ಓ, ನಮ್ಮ ದೇವರು. ಚೇರ್ಮನ್. ಹೌದು. ಆಯ್ತಾ. ಆಮೇಲೆ ಪ್ರತಿ ವರ್ಷ ನಾನು ಹುಟ್ಟದ ದಿನ, ಇವಾಗ 49 50ನೇ ವರ್ಷಕ್ಕೆ ಆಯ್ತಾ. ಓಕೆ, 50 ವರ್ಷಕ್ಕೆ ಕಾಲಿಟ್ಟಿದ್ದು. ಓಕೆ. ಈ ಸಲ 2 ಮರಗಳನ್ನ ಅಂದ್ರೆ ನೇರಳೆ ಮರಗಳು. ಅದು ಎಲ್ಲಿ ಅಂತಂದ್ರೆ ಕೆಲವು ಲೇಔಟ್ಗಳಿಗೆ ಎಲ್ಲ ಪ್ರಾಣಿ ಪಕ್ಷಿಗಳಿಗಾಗಬೇಕು ಅಂದ್ಬಿಟ್ಟು ನೇರಳೆ ಗಿಡವನ್ನು ಮಾತ್ರ. ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಆ ಪಕ್ಷಿಗಳಿಗೆ ಅನುಕೂಲ ಆಗಬೇಕು. ಹಾಂ, ಒಳ್ಳೇದು ಒಳ್ಳೇದು. ಹಾಗಾಗಿ ಬಿಸಿಲು ಟೈಮಲ್ಲಿ ಪಾಪ ಮಳೆಲಾಗಲಿ ಯಾವುದೇ ಆಗಲಿ ತಿನ್ಕೊಂಡು. ರಾಜೀವ್ ನಮ್ಮ ದೇವರು, ನಮ್ಮ ದೇವ್ರ ಶಿಷ್ಯ ಅಂತಂದ್ರೆ ನೀವು ನನಗೆ ಆತ್ಮೀಯ ಸ್ನೇಹಿತರೆ ಬಿಡಿ. ಹಾಗಾದ್ರೆ ನಮ್ಮ ಯುವ ಯಶವಂತ್ ಅವರು ಎಲ್ಲ ನಮಗೆ ಸ್ನೇಹಿತರು. ಹೌದಾ? ಒಳ್ಳೇದು ಒಳ್ಳೇದು. ಯಾರು ಹೇಳಂತ ಬೇಡ. ಈಗ ನಾನು ಏನು